2029 ತನಕ ಹೊಸ ಮನೆಗೆ ಪಡೆಯಿರಿ 2.5 ಲಕ್ಷ ರೂಪಾಯಿ ಸಬ್ಸಿಡಿ. PMAY 2.0 ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡೋಣ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ 2ನೇ ಹಂತವನ್ನು ಈಗ ಬಿಡುಗಡೆಗೊಳಿಸಿದೆ. 2029 ತನಕ ಈ ಯೋಜನೆಯನ್ನು ವಿಸ್ತರಿಸಲಾಗಿದ್ದು, ನಗರ ಪ್ರದೇಶದಲ್ಲಿ ಹೊಸ ಮನೆಯನ್ನು ಕಟ್ಟೋರು ಅಥವಾ ಫ್ಲ್ಯಾಟನ್ನು ಖರೀದಿ ಮಾಡೋರು 2,50,000 ರೂಪಾಯಿ ತನಕ ಸಬ್ಸಿಡಿ ರೂಪದಲ್ಲಿ ಹಣಕಾಸು ನೆರವನ್ನು ಪಡಿಬಹುದು. ನೆನಪಿರಲಿ, ಬಹಳ ಇಂಟ್ರೆಸ್ಟಿಂಗ್ ಏನಂದರೆ ಮಧ್ಯಮ ವರ್ಗದ ಜನರು ಈ ಯೋಜನೆಯ ಪ್ರಯೋಜನವನ್ನು ಪಡಿಬಹುದು. ಹಾಗಾದರೆ ಇದು ಯಾರಿಗೆ ಸಿಗುತ್ತೆ, ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ, ಈ ಎಲ್ಲ ಡೀಟೇಲ್ಸನ್ನು ನೋಡೋಣ. ನೋಡಿ, ಬಡ ಮತ್ತು ಮಧ್ಯಮ ವರ್ಗದ ಸುಮಾರು 1 ಕೋಟಿ ಜನರಿಗೆ ಸ್ವಂತ ಮನೆಯನ್ನು ಕಟ್ಟುವ ಅಥವಾ ಖರೀದಿಸುವ ಸಂದರ್ಭ 2,50,000 ರೂಪಾಯಿ ತನಕದ ಸಬ್ಸಿಡಿಯನ್ನು ನೀಡಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ 2.0 ಅನ್ನು ಬಿಡುಗಡೆಗೊಳಿಸಿದೆ. 2024 ಸೆಪ್ಟೆಂಬರ್ 1ರಿಂದ 5 ವರ್ಷಗಳ ಕಾಲ ಅಂದರೆ 2029 ತನಕ ಈ ಯೋಜನೆಯನ್ನು ಇದೀಗ ವಿಸ್ತರಿಸಲಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಹೊಸ ಮನೆಗಳಿಗೆ ಈ ನೆರವು ತಕ್ಷಣ ಸಿಗಲಿದೆ. ಈ PMAY ಅರ್ಬನ್ 2.0 ಯೋಜನೆಯಿಂದ ನಗರ ಪ್ರದೇಶಗಳಲ್ಲಿರುವಂತಹ ಮಧ್ಯಮ ವರ್ಗ ಮತ್ತು ಬಡ ಜನತೆಗೆ ಸ್ವಂತ ಮನೆಯನ್ನು ಹೊಂದಲಿಕ್ಕೆ ಸಾಕಷ್ಟು ಅನುಕೂಲ ಆಗಲಿದೆ. ಈ ಹಿಂದೆ ಗ್ರಾಮೀಣ ಪ್ರದೇಶದ ಜನರಿಗೂ ಕೂಡ ಈ ಅನುಕೂಲವನ್ನು ನೀಡಲಾಗಿತ್ತು. ಹಾಗಾದರೆ ಈ ಯೋಜನೆಯನ್ನು ಭಾರತದಾದ್ಯಂತ ನಾನಾ ಪ್ರೋಗ್ರಾಮ್ಗಳ ಅಡಿಯಲ್ಲಿ ಜಾರಿಗೊಳಿಸಲಾಗ್ತಾ ಇದೆ. ಇದರ ವಿವರಗಳನ್ನು ನೋಡೋಣ. ಅವುಗಳು ಯಾವುದು ಅಂತಂದರೆ, ಬೆನಿಫಿಷಿಯರಿ ಲೆಡ್ ಕನ್ಸ್ಟ್ರಕ್ಷನ್ BLC ಅಂತ ಒಂದಿದೆ. ಎರಡನೇದಾಗಿ ಅಫೋರ್ಡಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ AHP ಅಂತ ಎರಡನೇದಿದೆ. ಮೂರನೇದಾಗಿ ಅಫೋರ್ಡಬಲ್ ರೆಂಟಲ್ ಹೌಸಿಂಗ್ ARH ಅಂತ ಇದನ್ನು ಕರೀತಾರೆ. ಮತ್ತು ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ISS ಅಂತ ಕರೀತಾರೆ. 1 ಕೋಟಿ ಮನೆಗಳಿಗೆ ಈ ಯೋಜನೆಯ ಪ್ರಯೋಜನ ಸಿಗುವಂತಹ ಒಂದು ಅಂದಾಜು ಇದೆ. ಹಾಗಾದರೆ ಯಾರು ಈ ಯೋಜನೆಗೆ ಅರ್ಹತೆ ಪಡೀತಾರೆ ಹಾಗೂ ಇದರಲ್ಲಿರುವ 4 ಸಬ್ ಸ್ಕೀಮ್ ಅಥವಾ ಉಪ ಯೋಜನೆಗಳ ಬಗ್ಗೆ ತಿಳ್ಕೊಂಡು, ದೇಶದ ಯಾವುದೇ ಭಾಗದಲ್ಲಿ ಸ್ವಂತ ಮನೆಯನ್ನು ಹೊಂದಿರದವರು ಈ ಸಬ್ಸಿಡಿ ಯೋಜನೆಯ ಸೌಲಭ್ಯವನ್ನು ಪಡಿಬಹುದು. ಅದೇ ರೀತಿ ಬೇರೆ ಯಾವುದೇ ಸಬ್ಸಿಡಿ ಸೌಲಭ್ಯವನ್ನು ಅವರು ಪಡೆದಿರಬಾರದು. ಮೊದಲನೇದಾಗಿ ಬೆನಿಫಿಷಿಯರಿ ಲೆಡ್ ಕನ್ಸ್ಟ್ರಕ್ಷನ್ BLC ಪ್ರೋಗ್ರಾಂ ಬಗ್ಗೆ ನೋಡೋಣ. ಇದರಲ್ಲಿ ವಾರ್ಷಿಕ 3 ಲಕ್ಷ ರೂಪಾಯಿ ತನಕ ಆದಾಯ ಇರುವವರು 2.5 ಲಕ್ಷ ರೂಪಾಯಿ ತನಕ ಸಬ್ಸಿಡಿಯನ್ನು ಪಡಿಬಹುದು. ಇನ್ನು ಎರಡನೇದಾಗಿ ಅಫೋರ್ಡಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ AHP ಪ್ರೋಗ್ರಾಂ ಬಗ್ಗೆ ತಿಳಿಯೋಣ. ಇದರಲ್ಲಿ ವಾರ್ಷಿಕ 3 ರಿಂದ 6 ಲಕ್ಷ ರೂಪಾಯಿ ಆದಾಯ ಇರುವವರು ಸಬ್ಸಿಡಿ ಸೌಲಭ್ಯ ಪಡಿಬಹುದು. 2.5 ಲಕ್ಷ ರೂಪಾಯಿ ತನಕ ಅವರಿಗೆ ಸಬ್ಸಿಡಿ ಸಿಗುತ್ತೆ. ಮೂರನೇದಾಗಿ ಅಫೋರ್ಡಬಲ್ ರೆಂಟಿಂಗ್ ಹೌಸಿಂಗ್ ಪ್ರೋಗ್ರಾಂ ಬಗ್ಗೆ ನೋಡೋಣ. ವಾರ್ಷಿಕ 3 ರಿಂದ 6 ಲಕ್ಷ ರೂಪಾಯಿ ತನಕ ಆದಾಯ ಇರುವವರು ಇದರಲ್ಲಿ ಸಬ್ಸಿಡಿಯನ್ನು ಪಡಿಬಹುದು. ಈ ಯೋಜನೆಯಲ್ಲಿ ಮನೆ ಕಟ್ಟಲು ಅಥವಾ ಖರೀದಿಗೆ ಸಬ್ಸಿಡಿ ಸಿಗಲ್ಲ, ಆದರೆ ಅಲ್ಪಾವಧಿಗೆ ಅಫೋರ್ಡಬಲ್ ಹೌಸಿಂಗ್ ಪಡೆಯಲು ಸಬ್ಸಿಡಿ ನೆರವು ಸಿಗುತ್ತೆ. ಇಲ್ಲಿ ಸರ್ಕಾರವೇ ಖಾಸಗಿ ಸಹಭಾಗಿತ್ವದಲ್ಲಿ ಕಟ್ಟಿರುವಂತಹ ಮನೆಗಳಲ್ಲಿ ನಗರಗಳಿಗೆ ವಲಸೆ ಬರೋರು ಇರ್ತಾರಲ್ಲ, ಅವರಿಗೆ ಇರ್ಬೋದು, ಮನೆ ರಹಿತ ನಿರಾಶ್ರಿತರಿರ್ಬೋದು, ಅಥವಾ ಯಾವುದೋ ಕಾರ್ಖಾನೆಗಳಲ್ಲಿ ದುಡಿಯೋರು ಇರ್ಬೋದು, ರಸ್ತೆ ಬದಿ ವ್ಯಾಪಾರಿಗಳು ಮತ್ತು ಇತರ ಬಡವರು ಇರ್ಬೋದು, ಅವರು ಬಾಡಿಗೆಗೆ ಪಡೆದು ವಾಸ ಮಾಡ್ಬೋದು. ಈಗಾಗಲೇ ಸರ್ಕಾರದ ಅನುದಾನದಲ್ಲಿ ನಿರ್ಮಿಸಲಾಗಿರುವಂತಹ ಆದರೆ ಖಾಲಿ ಇರುವಂತಹ ಮನೆಗಳನ್ನು ಬಾಡಿಗೆಗೆ ನೀಡಲು ಸರ್ಕಾರ ಉದ್ದೇಶ ಮಾಡಿದೆ. ಇನ್ನು ಕೊನೆಯದಾಗಿ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಅಥವಾ ISS ಬಗ್ಗೆ ತಿಳಿಯೋಣ. ಈ ಯೋಜನೆಯಲ್ಲಿ 2024 ಸೆಪ್ಟೆಂಬರ್ ಬಳಿಕ ವಿತರಣೆ ಅಥವಾ ಮಂಜೂರಾದ ಅಂದರೆ ಸ್ಯಾಂಕ್ಷನ್ ಆಗಿರುವಂಥ ಹೋಮ್ ಲೋನ್ಗಳಿಗೆ ಬಡ್ಡಿ ಸಬ್ಸಿಡಿ ಸಿಗುತ್ತೆ. ಇಲ್ಲಿ EWS, LIG ಮತ್ತು MIG ಕೆಟಗರಿಯಲ್ಲಿ ಅನುಕ್ರಮವಾಗಿ ವರ್ಷಕ್ಕೆ 3 ಲಕ್ಷ ರೂಪಾಯಿ, 6 ಲಕ್ಷ ರೂಪಾಯಿ ಮತ್ತು 9 ಲಕ್ಷ ರೂಪಾಯಿ ತನಕ ಆದಾಯ ಇರುವವರು ಕೂಡ ಈ ಬಡ್ಡಿ ಸಬ್ಸಿಡಿಯನ್ನು ಪಡಿಬೋದು. ಅಂದರೆ ಮಧ್ಯಮ ವರ್ಗದ ಜನ ಕೂಡ ಇದರ ಲಾಭವನ್ನು ಪಡಿಬೋದು. ಮನೆಯ ಖರೀದಿ, ಮರು ಖರೀದಿ, ನಿರ್ಮಾಣಕ್ಕೆ ಪಡೆಯುವ ಗೃಹ ಸಾಲಕ್ಕೆ ಈ ಬಡ್ಡಿ ಸಬ್ಸಿಡಿ ಸಿಗುತ್ತೆ. ಈ ಸಬ್ಸಿಡಿ ಯೋಜನೆಯಲ್ಲಿ ಸಾಲದ ಗರಿಷ್ಠ ಮೌಲ್ಯ 25 ಲಕ್ಷ ರೂಪಾಯಿ ಇರಬೇಕು. ಮನೆಯ ಗರಿಷ್ಠ ಮೌಲ್ಯ 35 ಲಕ್ಷ ರೂಪಾಯಿ ಇರಬೇಕು. ಸಬ್ಸಿಡಿ ಸೌಲಭ್ಯ ಪೂರ್ಣ ಪ್ರಮಾಣದಲ್ಲಿ ಸಿಗಬೇಕಿದ್ರೆ ಕನಿಷ್ಠ 8 ಲಕ್ಷ ರೂಪಾಯಿ ಸಾಲ ಇರಬೇಕು. ಸಬ್ಸಿಡಿ ಮೊತ್ತ 5 ಕಂತುಗಳಲ್ಲಿ ಸಿಗುತ್ತೆ. ಅದರಿಂದ 5 ವರ್ಷ ತನಕ ಸಾಲದ ಅಕೌಂಟ್ ಸಕ್ರಿಯವಾಗಿರಬೇಕು. ಬಳಿಕ ಸಬ್ಸಿಡಿ ಸಿಗಲ್ಲ. ಇದರಲ್ಲಿ ಗರಿಷ್ಠ 1,80,000 ರೂಪಾಯಿ ಬಡ್ಡಿ ಸಬ್ಸಿಡಿ ಸಿಗುತ್ತೆ.
ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ 2.0 ಅಡಿಯಲ್ಲಿ ಬೇಕಾಗುವಂಥ ರೆಕಾರ್ಡ್ಗಳು ಅಂದರೆ ಯಾವೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಅರ್ಜಿದಾರರ ಆಧಾರ್ ಸಂಖ್ಯೆ, ಆಧಾರ್ ಪ್ರಕಾರ ಅವರ ಹೆಸರಿರಬೇಕು, ಜನ್ಮ ದಿನಾಂಕ ಕೂಡ ಇರಬೇಕು. ಎರಡನೇದಾಗಿ ಕುಟುಂಬದ ಸದಸ್ಯರ ಆಧಾರ್ ವಿವರಗಳನ್ನು ನೀಡಬೇಕಾಗುತ್ತೆ. ಮೂರನೇದಾಗಿ ಬ್ಯಾಂಕ್ ಖಾತೆ ವಿವರಗಳನ್ನು ಕೊಡಬೇಕು. ನಾಲ್ಕನೇದಾಗಿ ಆದಾಯ ದೃಢೀಕರಣ ಪತ್ರವನ್ನು ಕೊಡಬೇಕು. ಇನ್ನು ಜಾತಿ ಸಮುದಾಯದ ದೃಢೀಕರಣ, ಭೂ ದಾಖಲೆ ಇತ್ಯಾದಿಗಳನ್ನು ಕೂಡ ಕೊಡಬೇಕಾಗುತ್ತೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ 2.0 ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋಣ. ನೀವು PMAYU 2.0 ಸ್ಕೀಮ್ ಅಡಿಯಲ್ಲಿ ಸಬ್ಸಿಡಿ ಸೌಲಭ್ಯವನ್ನು ಪಡೆಯುವರು PMAYU 2.0 ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಗಳು ಈಗ ಸಾಕಷ್ಟು ಇದ್ದಾವೆ, ಅಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅಥವಾ ಸಂಬಂಧಪಟ್ಟಂಥ ಸ್ಥಳೀಯ ಸಂಸ್ಥೆಗಳು, ಮುನ್ಸಿಪಾಲಿಟಿ ಆಫೀಸ್ಗೆ ಡೈರೆಕ್ಟಾಗಿ ಹೋಗಿ ಅಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಈ ಯೋಜನೆಯ ಮೊದಲ ಹಂತದಲ್ಲಿ ನಗರ ಪ್ರದೇಶದಲ್ಲಿ 1,18,00,000 ಮನೆಗಳಿಗೆ ಸಬ್ಸಿಡಿ ವಿತರಿಸಲು ಅನುಮೋದಿಸಲಾಗಿತ್ತು. ಈ ಪೈಕಿ 85 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಈಗಾಗಲೇ ಸಬ್ಸಿಡಿಯನ್ನು ವಿತರಣೆಯಾಗಿದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.